ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡ ಟೆನ್ಷನ್ ಶುರುವಾಗ್ತಾನೆ ಇದೆ. ಸೋಮವಾರ ಸಲ್ಲಿಕೆ ಆಗೋದಿಲ್ಲ ಲೋಕಾಯುಕ್ತ ರಿಪೋರ್ಟ್. ಅಂದ್ರೆ ಈಗ ರಿಪೋರ್ಟ್ ನಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ. ಆ ಕ್ಲೀನ್ ಚಿಟ್ ಅನ್ನ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದು ರಿಪೋರ್ಟ್ ಮಂಡೇ ಅದು ಸಬ್ಮಿಟ್ ಆಗಬೇಕಾಗಿತ್ತು. ಆದ್ರೆ ಅದು ಮಂಡೇ ಸಬ್ಮಿಟ್ ಆಗ್ತಾ ಇಲ್ಲ. ಕೋರ್ಟ್ಗೆ ಕೇವಲ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ಮುಗಿಯದ ಲೋಕ ತನಿಖೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕೋರ್ಟ್ಗೆ ಇನ್ನಷ್ಟು ಸಮಯ ಕೇಳಲಿರುವಂತ ಲೋಕಾಯುಕ್ತದವರು ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆ ವಿಚಾರ ಸೋಮವಾರ ನ್ಯಾಯಾಲಯಕ್ಕೆ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ತನಿಖೆ ಮುಗಿದಿಲ್ಲ. ಒಂದು ವೇಳೆ ತನಿಖೆ ಮುಗಿದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದೇ ಆದ್ರೆ ಇಲ್ಲೊಂದ್ ಕಡೆ ಫ್ರೀ ಆಗ್ತಾ ಇದ್ರು, ಟೆನ್ಷನ್ ಫ್ರೀ ಆಗ್ತಾ ಇದ್ರು. ಆದ್ರೆ ಈಗ ಸೋಮವಾರ ಸಲ್ಲಿಕೆ ಆಗೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಟೆನ್ಷನ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡ ಟೆನ್ಷನ್ ಶುರುವಾಗ್ತಾನೆ ಇದೆ. ಸೋಮವಾರ ಸಲ್ಲಿಕೆ ಆಗೋದಿಲ್ಲ ಲೋಕಾಯುಕ್ತ ರಿಪೋರ್ಟ್. ಅಂದ್ರೆ ಈಗ ರಿಪೋರ್ಟ್ ನಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ. ಆ ಕ್ಲೀನ್ ಚಿಟ್ ಅನ್ನ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದು ರಿಪೋರ್ಟ್ ಮಂಡೇ ಅದು ಸಬ್ಮಿಟ್ ಆಗಬೇಕಾಗಿತ್ತು. ಆದ್ರೆ ಅದು ಮಂಡೇ ಸಬ್ಮಿಟ್ ಆಗ್ತಾ ಇಲ್ಲ. ಕೋರ್ಟ್ಗೆ ಕೇವಲ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ಮುಗಿಯದ ಲೋಕ ತನಿಖೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕೋರ್ಟ್ಗೆ ಇನ್ನಷ್ಟು ಸಮಯ ಕೇಳಲಿರುವಂತ ಲೋಕಾಯುಕ್ತದವರು ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆ ವಿಚಾರ ಸೋಮವಾರ ನ್ಯಾಯಾಲಯಕ್ಕೆ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ತನಿಖೆ ಮುಗಿದಿಲ್ಲ. ಒಂದು ವೇಳೆ ತನಿಖೆ ಮುಗಿದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದೇ ಆದ್ರೆ ಇಲ್ಲೊಂದ್ ಕಡೆ ಫ್ರೀ ಆಗ್ತಾ ಇದ್ರು, ಟೆನ್ಷನ್ ಫ್ರೀ ಆಗ್ತಾ ಇದ್ರು. ಆದ್ರೆ ಈಗ ಸೋಮವಾರ ಸಲ್ಲಿಕೆ ಆಗೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಟೆನ್ಷನ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡ ಟೆನ್ಷನ್ ಶುರುವಾಗ್ತಾನೆ ಇದೆ. ಸೋಮವಾರ ಸಲ್ಲಿಕೆ ಆಗೋದಿಲ್ಲ ಲೋಕಾಯುಕ್ತ ರಿಪೋರ್ಟ್. ಅಂದ್ರೆ ಈಗ ರಿಪೋರ್ಟ್ ನಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ. ಆ ಕ್ಲೀನ್ ಚಿಟ್ ಅನ್ನ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದು ರಿಪೋರ್ಟ್ ಮಂಡೇ ಅದು ಸಬ್ಮಿಟ್ ಆಗಬೇಕಾಗಿತ್ತು. ಆದ್ರೆ ಅದು ಮಂಡೇ ಸಬ್ಮಿಟ್ ಆಗ್ತಾ ಇಲ್ಲ. ಕೋರ್ಟ್ಗೆ ಕೇವಲ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ಮುಗಿಯದ ಲೋಕ ತನಿಖೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕೋರ್ಟ್ಗೆ ಇನ್ನಷ್ಟು ಸಮಯ ಕೇಳಲಿರುವಂತ ಲೋಕಾಯುಕ್ತದವರು ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆ ವಿಚಾರ ಸೋಮವಾರ ನ್ಯಾಯಾಲಯಕ್ಕೆ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ತನಿಖೆ ಮುಗಿದಿಲ್ಲ. ಒಂದು ವೇಳೆ ತನಿಖೆ ಮುಗಿದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದೇ ಆದ್ರೆ ಇಲ್ಲೊಂದ್ ಕಡೆ ಫ್ರೀ ಆಗ್ತಾ ಇದ್ರು, ಟೆನ್ಷನ್ ಫ್ರೀ ಆಗ್ತಾ ಇದ್ರು. ಆದ್ರೆ ಈಗ ಸೋಮವಾರ ಸಲ್ಲಿಕೆ ಆಗೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಟೆನ್ಷನ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡ ಟೆನ್ಷನ್ ಶುರುವಾಗ್ತಾನೆ ಇದೆ. ಸೋಮವಾರ ಸಲ್ಲಿಕೆ ಆಗೋದಿಲ್ಲ ಲೋಕಾಯುಕ್ತ ರಿಪೋರ್ಟ್. ಅಂದ್ರೆ ಈಗ ರಿಪೋರ್ಟ್ ನಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ. ಆ ಕ್ಲೀನ್ ಚಿಟ್ ಅನ್ನ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದು ರಿಪೋರ್ಟ್ ಮಂಡೇ ಅದು ಸಬ್ಮಿಟ್ ಆಗಬೇಕಾಗಿತ್ತು. ಆದ್ರೆ ಅದು ಮಂಡೇ ಸಬ್ಮಿಟ್ ಆಗ್ತಾ ಇಲ್ಲ. ಕೋರ್ಟ್ಗೆ ಕೇವಲ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ಮುಗಿಯದ ಲೋಕ ತನಿಖೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕೋರ್ಟ್ಗೆ ಇನ್ನಷ್ಟು ಸಮಯ ಕೇಳಲಿರುವಂತ ಲೋಕಾಯುಕ್ತದವರು ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆ ವಿಚಾರ ಸೋಮವಾರ ನ್ಯಾಯಾಲಯಕ್ಕೆ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ತನಿಖೆ ಮುಗಿದಿಲ್ಲ. ಒಂದು ವೇಳೆ ತನಿಖೆ ಮುಗಿದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದೇ ಆದ್ರೆ ಇಲ್ಲೊಂದ್ ಕಡೆ ಫ್ರೀ ಆಗ್ತಾ ಇದ್ರು, ಟೆನ್ಷನ್ ಫ್ರೀ ಆಗ್ತಾ ಇದ್ರು. ಆದ್ರೆ ಈಗ ಸೋಮವಾರ ಸಲ್ಲಿಕೆ ಆಗೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಟೆನ್ಷನ್ ಶುರುವಾಗಿದೆ.
ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡ ಟೆನ್ಷನ್ ಶುರುವಾಗ್ತಾನೆ ಇದೆ. ಸೋಮವಾರ ಸಲ್ಲಿಕೆ ಆಗೋದಿಲ್ಲ ಲೋಕಾಯುಕ್ತ ರಿಪೋರ್ಟ್. ಅಂದ್ರೆ ಈಗ ರಿಪೋರ್ಟ್ನಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ. ಆ ಕ್ಲೀನ್ ಚಿಟ್ ಅನ್ನ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದು ರಿಪೋರ್ಟ್ ಮಂಡೇ ಅದು ಸಬ್ಮಿಟ್ ಆಗಬೇಕಾಗಿತ್ತು. ಆದರೆ ಅದು ಮಂಡೇ ಸಬ್ಮಿಟ್ ಆಗ್ತಾ ಇಲ್ಲ. ಕೋರ್ಟ್ಗೆ ಕೇವಲ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ಮುಗಿಯದ ಲೋಕ ತನಿಖೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕೋರ್ಟ್ಗೆ ಇನ್ನಷ್ಟು ಸಮಯ ಕೇಳಲಿರುವಂತ ಲೋಕಾಯುಕ್ತದವರು ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆ ವಿಚಾರ ಸೋಮವಾರ ನ್ಯಾಯಾಲಯಕ್ಕೆ ತನಿಖಾ ಪ್ರಗತಿ ವರದಿ ಮಾತ್ರ ಸಲ್ಲಿಕೆ ಆಗುತ್ತೆ. ಇನ್ನು ಸಂಪೂರ್ಣವಾಗಿ ತನಿಖೆ ಮುಗಿದಿಲ್ಲ. ಒಂದು ವೇಳೆ ತನಿಖೆ ಮುಗಿದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದೇ ಆದ್ರೆ ಇಲ್ಲೊಂದ್ ಕಡೆ ಫ್ರೀ ಆಗ್ತಾ ಇದ್ರು, ಟೆನ್ಷನ್ ಫ್ರೀ ಆಗ್ತಾ ಇದ್ರು. ಆದ್ರೆ ಈಗ ಸೋಮವಾರ ಸಲ್ಲಿಕೆ ಆಗೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಟೆನ್ಷನ್ ಶುರುವಾಗಿದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೆ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.